ಎಲ್ರಿಗೂ ನಮಸ್ಕಾರ. ನಾವಿವತ್ತು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನಾನೀಗ 3 ವಿಧದ ತೊಂಡೆಕಾಯಿ ತಗೊಂಡಿದ್ದೀನಿ. ಒಂದು ನೋಡಿ ಈ ಥರದ್ದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಲೈನ್ಸ್ ನೋಡಿ ಕಟ್ ಲೈನ್ಸ್ ಇದೆ ಇದರಲ್ಲಿ. ಇನ್ನೊಂದು ನೋಡಿ ಈ ಥರ ಲೈನ್ಸ್ ಉದ್ದಕ್ಕಿದೆ ಇದ್ರದ್ದು. ಇನ್ನೊಂದು 3ನೇದು ನೋಡಿ ಸ್ವಲ್ಪ ಸಣ್ಣದಾಗಿ ಇದರಲ್ಲಿ ಕೂಡ ಕಟ್ ಲೈನ್ಸ್. ನೋಡಿ ಈ ಥರ ಕಟ್ ಮಾಡಬೇಕು. 4 ಭಾಗ ಆಗ್ತದೆ. ಈಗ ನಾನು ಇದಕ್ಕೆ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಸಾಸಿವೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹುರಿದು ಅದನ್ನು ಫಸ್ಟಿಗೆ ಕಡಿದುಕೊಂಡೆ. ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿಗೆ ಕಾಯಿ ತುರಿ ಮತ್ತು ಮೆಣಸಿನಕಾಯನ್ನು ಹಾಕಿ ಒಟ್ಟಿಗೆ ರುಬ್ಬಿದೆ. ಈಗ ಈ ಮಿಶ್ರಣವನ್ನು ನಾವು ಪಲ್ಯ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಈಗ ನಾನು ಬೇಯಿಸಿದ ತೊಂಡೆಕಾಯಿಯನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಒಂದು ಬಾಣಲೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ. ಈಗ ಎಣ್ಣೆಗೆ ಸಾಸಿವೆ ಹಾಕೊಂಡಿದ್ದೇನೆ. ಈಗ 4 ಬೆಳ್ಳುಳ್ಳಿ ಹಾಕ್ತೇನೆ. ಈಗ ಸ್ವಲ್ಪ ಉದ್ದಿನಬೇಳೆ. ಈಗ ಅದಕ್ಕೆ ಬೇವು ಸೊಪ್ಪು ಮತ್ತು ಆಗ ಮಾಡಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಮಿಶ್ರಣಕ್ಕೆ ಆಗ ಮಾಡಿಟ್ಟ ಹುಣಸೆ ಹುಳಿಯನ್ನು ಕಡಿಮೆ ಅಂದರೆ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಖಾರ ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕೊಳ್ಳೋದು. ಅರಿಶಿನ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಪೆಪ್ಪರನ್ನು ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದೇ ಮಿಶ್ರಣಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಆಗ ತೊಂಡೆಕಾಯಿ ಬೇಯಲಿಕ್ಕೆ ಇಡುವಾಗ ನಾವು ಉಪ್ಪು ಹಾಕಿದ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಕಿದ್ರೆ ಮಾತ್ರ ಸ್ವಲ್ಪ ಉಪ್ಪನ್ನು ಹಾಕಬೇಕು.
ಈಗ ತಿನ್ನಲು ರುಚಿ ರುಚಿಯಾದ ತೊಂಡೆಕಾಯಿ ಪಲ್ಯ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.